ಇಲ್ಲ ಭೋಗನಂದೀಶ್ವರ ನನ್ನನ್ನೇ ಮಿನಿಸ್ಟರ್ ಮಾಡಿದ್ರೆ MC ಸುಧಾಕರ್ ಸಾಹೇಬರು ಸುಬ್ಬಾರೆಡ್ಡಿ ಸಾಹೇಬ್ರು ಇಬ್ಬರು ನನಗೆ ಸಹಕರಿಸ್ತಾರೆ ಅಂತ ಭರವಸೆ ಇದೆ. ನನಗೂ ಆಸೆ ಇರುತ್ತಲ್ಲ, ತಪ್ಪೇನಿದೆ. ಭೋಗನಂದೀಶ್ವರ ಡಿಸೈಡ್ ಮಾಡಿದ್ರೆ ಯಾರು ತಪ್ಪಿಸಕ್ಕಾಗತ್ತೆ. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ. ಏನೋ ಭೋಗನಂದೀಶ್ವರ ಅದನ್ನು ಮಾಡಂಗಿದ್ದಾನೆ, ನೋಡೋಣ. ನಾನು ಶಾಸಕನಾದ ಮೇಲೆ ಮೊದಲ ಸಚಿವ ಸಂಪುಟ ನಂದಿಯಲ್ಲಿ ನಡೀತಿದೆ. ಅದು ನನ್ನ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬರ್ತಿದ್ದಾರೆ. ಅದರ ತಯಾರಿ ಇವತ್ತು ಬೆಂಗಳೂರಿನ ಈ ಭಾಗದ IG ಅವರು ಬರ್ತಿದ್ದಾರೆ. ಎಲ್ಲ ವಿಸಿಟ್ ಮಾಡಿದ್ವಿ. ಮೇಲೆ ತಯಾರಿನೂ ಜೋರಾಗಿದೆ. ಭೋಗನಂದೀಶ್ವರ ಟೆಂಪಲ್ಗೆ ಮೊದಲು CM ಬರ್ತಾರೆ. ಅದಾದ ನಂತರ ಟೆಂಪಲ್ಗೆ, ಅದಾದ ನಂತರ ಯೋಗನಂದೀಶ್ವರ ಟೆಂಪಲ್, ಅದಾದಮೇಲೆ ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಇರುತ್ತೆ. ಅದಕ್ಕೆಲ್ಲ ಸಕಲ ತಯಾರಿ ಮಾಡ್ಕೊತಾ ಇದ್ದೀವಿ ಸರ್. ಯಾವ ಥರ ಸಿದ್ಧತೆ ನಡೆದಿದೆ ಸರ್? ತುಂಬ ಅದ್ಭುತವಾಗಿ ಕಳೆದ 10-15 ದಿನದಿಂದ ನಡೀತಿದೆ. ಈಗ ಕೊನೆ ಹಂತದ ತಯಾರಿ ನಡೀತಿದೆ. ಯಾವ ಥರ ಪಬ್ಲಿಕ್ ಮೂವ್ಮೆಂಟು ಇರುತ್ತೆ, ಯಾವ ಥರ ಅವ್ರನ್ನ ಅಷ್ಟು ಜನ ಕ್ಯಾಬಿನೆಟ್ ಬರೋದ್ರಿಂದ ತುಂಬ ಮುನ್ನೆಚ್ಚರಿಕೆ ಕ್ರಮಗಳು ತಗೊತಾ ಇದ್ದೀವಿ ಸರ್. ದೇವ್ರ ದರ್ಶನ ಮತ್ತು ಇಲ್ಲಿ ಫೋಟೋ ಶೂಟ್ ಕೂಡ ಇಲ್ಲಿ ದೇವ್ರ ದರ್ಶನ ಇದೆ. ಅದಾದ ನಂತರ ಕ್ಯಾಬಿನೆಟ್ ಅವ್ರದ್ದು ಫೋಟೋ ಶೂಟ್ ಇದೆ. ಅದಾದ ನಂತರ ಕ್ಯಾಬಿನೆಟ್ ಮೀಟಿಂಗ್ ಕರ್ಕೊಂಡು ಹೋಗ್ತೀವಿ. ಮತ್ತೆ ಒಳ್ಳೆ ಅನುದಾನ ಬರಂಗಿದೆ. ಥ್ಯಾಂಕ್ ಯು. ಈ ಸಲ ಕೂಡ ನಿಮಗೆ ಸಂಪುಟದಲ್ಲಿ ನಿಮಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಮಾನಿಗಳು ಮತ್ತೆ ಕೋರ್ಕೊತಾ ಇದ್ದಾರೆ. ಅವರ ಆಸೆಯನ್ನು, ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, MC ಸುಧಾಕರ್ ಸಾಹೇಬ್ರಿಗೆ ಕಂಟಿನ್ಯೂ ಮಾಡಿದ್ರು ನಾನು ಸುಬ್ಬಾರೆಡ್ಡಿ ಸಾಹೇಬರು ಸ್ಪಂದಿಸ್ತೀವಿ. ಇಲ್ಲ ಸುಬ್ಬಾರೆಡ್ಡಿ ಅವರು ಸೀನಿಯರ್ ಇದ್ದಾರೆ ಅಂತ ಸುಬ್ಬಾರೆಡ್ಡಿ ಅವ್ರಿಗೆ ಮಿನಿಸ್ಟರ್ ಮಾಡಿದ್ರೆ ನಾನು MC ಸುಧಾಕರ್ ಸಾಹೇಬರು ಸ್ಪಂದಿಸ್ತೀವಿ. ಇಲ್ಲ ಭೋಗನಂದೀಶ್ವರ ನನ್ನನ್ನೇ ಮಿನಿಸ್ಟರ್ ಮಾಡಿದ್ರೆ MC ಸುಧಾಕರ್ ಸಾಹೇಬರು ಸುಬ್ಬಾರೆಡ್ಡಿ ಸಾಹೇಬ್ರು ಇಬ್ಬರು ನನಗೆ ಸಹಕರಿಸ್ತಾರೆ ಅಂತ ಭರವಸೆ ಇದೆ. ಬಟ್ 3 ಜನದಲ್ಲಿ ಯಾರಿಗಾದ್ರೂ ನಾವು ಯೂನಿಟಿಯಾಗಿ ಕೆಲಸ ಮಾಡ್ತೀವಿ. ನನಗೂ ಆಸೆ ಇರುತ್ತಲ್ಲ, ತಪ್ಪೇನಿದೆ. ಭೋಗನಂದೀಶ್ವರ ಡಿಸೈಡ್ ಮಾಡಿದ್ರೆ ಯಾರು ತಪ್ಪಿಸಕ್ಕಾಗತ್ತೆ. ಒಳ್ಳೆ ಅಹಮದಾಬಾದ್ನ ವಿಮಾನ ದುರಂತ ಅದು ಏನು ಮಾತಾಡಲ್ಲ. ಅವರ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಸರ್. ಥ್ಯಾಂಕ್ ಯು.